ಹಾಯ್ ಗೆಳೆಯರೆ, ವಿಜಯ ಸಂಗಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. SSC GD ರಿಸಲ್ಟ್ ಯಾವಾಗ, ಫಿಸಿಕಲ್ ಡೇಟ್ ಯಾವಾಗ ಅಂತ ತುಂಬಾನೇ ತಲೆ ಕೆಡಿಸ್ಕೊತಾ ಇದ್ದೀರಾ. ಈ ಒಂದು ವಾರದಿಂದಂತರೂ ನೀವು ಯೂಟ್ಯೂಬಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಟೆಲಿಗ್ರಾಮಲ್ಲಿ ನೀವು ನೋಡ್ತಾನೆ ಇರ್ತೀರಾ, ತಲೆ ಕೆಡಿಸ್ಕೊತಾನೆ ಇದ್ದೀರಾ. ಸ್ನೇಹಿತರೆ ನೋಡಿ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಕಟ್ ಆಫು ಹೋದ ವರ್ಷದಿಂದ ಈ ವರ್ಷಕ್ಕೆ ಒಂದು 5ರಿಂದ 10 ಮಾರ್ಕ್ಸು ಹೆಚ್ಚಿಗಾಗಿರುತ್ತೆ. ಯಾಕಂದರೆ ಅಪ್ಲೈ ಮಾಡಿದವರು ಕೂಡ ಹೆಚ್ಚಿಗೆ ಇದ್ದಾರೆ ಮತ್ತು ರಿಸಲ್ಟ್ ಕೂಡ ನಿಮಗೆ ಬೇಗ ಬಿಡ್ತಾರೆ. ಸ್ನೇಹಿತರೆ, ಫಿಸಿಕಲ್ ಡೇಟು ಎಲ್ಲರೂ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಮೇ 20 ಅಂತ ಇದ್ದಾರೆ. ಸ್ನೇಹಿತರೆ, ಮೇ 20 ಬರೋದು ಬಹುತೇಕ ಡೌಟು. ಯಾಕಂದರೆ ಈಗ ನಿಮ್ಗೆ ಗೊತ್ತಿದ್ದೇ ಇದೆ, ನಿಮ್ಗೆ ಏನು ಯುದ್ಧ ನಡೀತಾ ಇದೆಯಲ್ಲ, ಯುದ್ಧದ ಪರಿಸ್ಥಿತಿ ನಿಮಗೆಲ್ಲರಿಗೂ ಗೊತ್ತಾಯಿದೆ. ಒಪ್ಪಂದದ ಮೂಲಕ ಈಗ ತಾತ್ಕಾಲಿಕವಾಗಿ ಯುದ್ಧ ನಿಂತಿದ್ರೂ ಕೂಡ ಒಳೊಳಗೆ ಏನೋ ಯುದ್ಧ ಇನ್ನೂ ಶುರುನೇ ಇರುತ್ತೆ, ಅದು ನಿಂತಿರಲ್ಲ. ಸೈಬರ್ ಅಟ್ಯಾಕ್ ಆಗಿರ್ಬೋದು, ಇನ್ನಿತರೆ ಮಾರ್ಗದಲ್ಲಿ ಯುದ್ಧ ಕಂಟಿನ್ಯೂ ಇದ್ದೇ ಇರುತ್ತೆ. ಮಾಧ್ಯಮ ಮೂಲಕ ಆಗಲಿ, ಸೋಷಿಯಲ್ ಮೀಡಿಯಾ ಮೂಲಕ ಆಗಲಿ ಯುದ್ಧಗಳು ಸ್ಟಾರ್ಟ್ ಇದ್ದೇ ಇರ್ತವೆ. ಯುದ್ಧ ಅಂತರೂ ಇನ್ನೂ ನಿಂತಿರಲ್ಲ ಪೂರ್ಣವಾಗಿ. ಮತ್ತು ನಮ್ಮ ಸೈನಿಕರಿಗೆ, ಅರೆಪಡೆ ಸೈನಿಕರಿಗೆ ಕೆಲಸ ಅಂತರೂ ಇದ್ದೇ ಇರುತ್ತೆ. ಸ್ನೇಹಿತರೆ, ಅವ್ರ ಮೇಲೆ ಒತ್ತಡ ಅಂತರೂ ಇದ್ದೇ ಇರುತ್ತೆ. ಅರೆ ಸೇನಾಪಡೆ ಅಂದರೆ ಇದೇ ನೀವು ಹೋಗ್ತಾ ಇರೋದು SSC GD, ಅದೇ ಅರೆ ಸೇನಾಪಡೆ. ಅವರಿಗೆ ಮಾತ್ರ ತುಂಬ ಪ್ರೆಷರ್ ಇರುತ್ತೆ. ಅವ್ರ ಮೇಲೆ ಪ್ರೆಷರ್ ಇದ್ದರೆ ನಿಮಗೆ ಫಿಸಿಕಲ್ ನಡೆಸೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಸಿಬ್ಬಂದಿನೇ ಇಲ್ಲ ಅಂದರೆ ನಿಮಗೆ ಯಾವ ರೀತಿ ನಿಮಗೆ ಫಿಸಿಕಲ್ ಕರೀತಾರೆ ಹೇಳಿ ಸ್ನೇಹಿತರೆ. ಸೊ SSC GD ಕಡೆ ಎಲ್ಲನೂ ಡಾಟಾ ಇರುತ್ತೆ, ಎಲ್ಲನೂ ಪ್ರೀ ಪ್ಲ್ಯಾನ್ಡ್ ಆಗಿ ಇರ್ತಾರೆ ಅವರು. ನೀವು ತಲೆ ಕೆಡಿಸ್ಕೋಬೇಡಿ, ಅವರು ಯಾವಾಗ ನಡೆಸ್ಬೇಕೋ ಅವಾಗ ನಡೆಸ್ತಾರೆ ಎಕ್ಸಾಮ್ನ. ಓಕೆನಾ? ಈಗ ಅವರು ಎಕ್ಸಾಮ್ ನಡೆಸಿದ್ದಾರೆ ಅಂದರೆ ರಿಸಲ್ಟ್ ಬಿಡಲೇಬೇಕು, ಫಿಸಿಕಲ್ ಕರೀಲೇಬೇಕು. ಅದರಿಂದ ಅಂತೂ ತಪ್ಪಿಸ್ಕೊಳಕ್ಕಾಗಲ್ಲ. ನಂದು ಹೋದ ವರ್ಷ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ರಿಸಲ್ಟ್ಗೋಸ್ಕರ 3 ತಿಂಗಳು ಕಾದಿದ್ದೀನಿ. 3 ತಿಂಗಳ ಎಕ್ಸಾಮ್ ರಿಸಲ್ಟ್ ಬಿಟ್ಟು 3 ತಿಂಗಳ ಫಿಸಿಕಲ್ ಕರೆದಿದ್ದಿಲ್ಲ. ಅವಾಗ ಯಾವ ರೀತಿ ನಮ್ಮ ಮನಸ್ಥಿತಿ, ನಮ್ಮ ಮಾನಸಿಕ ಒತ್ತಡ ಯಾವ ರೀತಿ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ಅದರ ಅನುಭವದಿಂದ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ತಲೆ ಕೆಡಿಸ್ಕೋಬೇಡಿ. ಯಾವುದೇ ಸೋಷಿಯಲ್ ಮೀಡಿಯಾ ಆಗಲಿ, ಯೂಟ್ಯೂಬ್ ಆಗಲಿ, ಯಾವುದಕ್ಕೂ ನೀವು ತಲೆ ಕೊಡಬೇಡಿ. ನಿಮ್ಮದೇನು ನಿಮ್ಮ ಕಟ್ ಆಫ್ ನೋಡ್ಕೊಳ್ಳಿ. ಹೋದ ವರ್ಷಕ್ಕಿಂತ ಈ ವರ್ಷ ಒಂದು 5ರಿಂದ 10 ಮಾರ್ಕ್ಸ್ ಹೆಚ್ಚಿಗಿದ್ದರೆ ನೀವು ಕೆಟಗರಿ ಮೂಲಕ ನೋಡ್ಕೊಳ್ಳಿ. ನಿಮಗೆಲ್ಲ ಡಾಟಾಸು ಟೆಲಿಗ್ರಾಮಲ್ಲೇ ಸಿಗುತ್ತೆ, ನೋಡ್ಕೊಳ್ಳಿ. 5ರಿಂದ 10 ಮಾರ್ಕ್ಸ್ ಹೆಚ್ಚಿಗಿದ್ದರೆ ನೀವು ಇವತ್ತಿಂದನೇ ಫಿಸಿಕಲ್ ಸ್ಟಾರ್ಟ್ ಮಾಡಿ. ಮತ್ತು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಹೆಲ್ತ್ ಬಗ್ಗೆ ಗಮನ ಕೊಡಿ ಸ್ನೇಹಿತರೆ. ಮೈಂಡನ್ನು ಕೂಲಾಗಿಟ್ಕೊಳ್ಳಿ. ಫುಡ್ ಮಾತ್ರ ಚೆನ್ನಾಗಿ ತೊಗೊಳ್ಳಿ, ನಿದ್ದೆ ಚೆನ್ನಾಗಿ ಮಾಡಿ, ಜಂಕ್ ಫುಡ್ಗಳನ್ನು ತಿನ್ನೋಕೆ ಹೋಗಬೇಡಿ. ಆರೋಗ್ಯವಾಗಿ ನಿಮ್ಮ ಹೆಲ್ತನ್ನು ಕಾಪಾಡಿಕೊಂಡು ಫಿಸಿಕಲ್ ಕಡೆ ಗಮನ ಕೊಡ್ರಿ. ಯಾರು ಕಟ್ ಆಫ್ನ ಕ್ಲಿಯರ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಕಟ್ ಆಫ್ ಕ್ಲಿಯರ್ ಮಾಡಿದ್ದೀನಿ ಅಂತ ಹೆಂಗೆ ಅನಿಸುತ್ತೆ ಅಂದರೆ, ಹೋದ ವರ್ಷದಿಂದ ಈ ವರ್ಷ ನಿಮ್ಮದು 5ರಿಂದ 10 ಮಾರ್ಕ್ಸು ಹೆಚ್ಚಿಗಿರಬೇಕು ಕೆಟಗರಿ ಮೂಲಕ. ಆಯಿತಾ? ಈಗ ಪ್ರೆಸೆಂಟ್ ಯುದ್ಧದ ಕಂಡೀಷನ್ ಇರೋದ್ರಿಂದ ನಿಮಗೆ ಮೇ 20, 30 ಅಂತಿದಾರಲ್ಲ, ಅದು ಯಾವುದು ಈಗ ಸದ್ಯಕ್ಕೆ ಆಗೋದಂತರೂ ಡೌಟು. ಆದರೂ ಸಹಿತ ಕರೆದ್ರಾ, ಅವ್ರು 15 ಡೇಸಲ್ಲಿ ನಿಮಗೆ ಫಿಸಿಕಲ್ ಕರೀತಾರೆ. ಆ 15 ಡೇಸಲ್ಲಿ 24 ನಿಮಿಷದಲ್ಲಿ 5 ಕಿಲೋಮೀಟ್ರ್ ಓಡೋದು ಅಸಾಧ್ಯ. ಆದ ಕಾರಣ ನೀವು ಈಗಿಂದನೇ ಶುರು ಮಾಡ್ಕೊಳ್ಳಿ. ಅವ್ರು ಕರೆದ ಮೇಲೆ ನಮ್ಗೆ ಜಾಸ್ತಿ ಟೈಮ್ ಸಿಗಲಿಲ್ಲ, ಜಾಸ್ತಿ ನಮ್ಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ ಅಂತೇಳಿ ಅವಾಗ ಕೊರಗೋಕ್ಕಿಂತ ಈಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಷ್ಟು ಸ್ನೇಹಿತರೆ, ಇವತ್ತಿನ ನಿಮಗೆ ಕೊಡಬೇಕಾದಂಥ SSC GD ಫಿಸಿಕಲ್ ಮತ್ತು ರಿಸಲ್ಟ್ ಬಗ್ಗೆ ಮಾಹಿತಿ. ಸ್ನೇಹಿತರೆ, ನೆಕ್ಸ್ಟ್ NTPC ಎಕ್ಸಾಮ್ ಡೇಟ್ ಯಾವಾಗ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದರೂ ಬೇಕಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ. ನನಗೆ ಸಪೋರ್ಟ್ ಮಾಡಿದರೆ ಮಾತ್ರ ನೀವು ನೆಕ್ಸ್ಟು NTPC ಎಕ್ಸಾಮ್ ಡೇಟ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಕ್ಲಾರಿಟಿಯಾದ ಮಾಹಿತಿಯನ್ನು ಕೊಡ್ತೇನೆ. ಅಲ್ಲಿವರೆಗೂ ಮತ್ತೆ ಸಿಗೋಣ. ಧನ್ಯವಾದ.